ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ಸ್ಯಾಟರ್ಡೇ ನೈಟ್, ಸೊ ಇಟ್ಸ್ ಆಲ್ಮೋಸ್ಟ್ 9:30. ಅಚಲು ಬೆಟ್ಟಗೆ ನೈಟ್ ಟ್ರೆಕ್ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಆರ್ಗನೈಸ್ಡ್ ಬೈ ಟ್ರಿಪ್. ಸೊ ನಾನು, ಶಶಾಂಕ್, ಸೌಮ್ಯ ಮತ್ತು ಶಶಾಂಕಿನ ಇಬ್ಬರು ಫ್ರೆಂಡ್ಸ್ ಬರ್ತಿದ್ದಾರೆ. ಸೊ ಟಿನ್ ಫ್ಯಾಕ್ಟ್ರಿಗೆ 11 o'clock ಪಿಕಪ್ ಆಗುತ್ತೆ, 11 to 11:30 ಆ ರೇಂಜಲ್ಲಿ. ಅಚಲು ಬೆಟ್ಟ ಕನಕ್ಪುರದಲ್ಲಿ ಇರೋದಿದ್ದು. ಸೊ 2 o'clock ಅಲ್ಲಿ ರೀಚ್ ಆಗ್ತೀವಿ, 2:30ಗೆ ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸನ್ರೈಸ್ ನೋಡಿ ವಿಲ್ ಬಿ ಕಮಿಂಗ್ ಡೌನ್. ಬ್ರೇಕ್ಫಾಸ್ಟ್ ಮಾಡಿ, ಸೊ ನಾಳೆ ಸಂಡೇ ಆಫ್ಟರ್ನೂನ್ ಅರೌಂಡ್ 1 o'clock ಅಷ್ಟರಲ್ಲಿ ಬೆಂಗಳೂರಲ್ಲಿ ರಿಟರ್ನ್ ಆಗಿರ್ತೀವಿ. ಸೊ ಟ್ರೆಕ್ಕಿಂಗಿಗೆ ರೆಡಿ ಆಗಿದೆ, ಇನ್ನೇನು 10 ಗಂಟೆ ಆಗಿದೆ. ಸೊ ಇನ್ನೊಂದು 5 minutesಲ್ಲಿ ಹೊರಡಬೇಕು. ಪ್ಯಾಕ್ ಮಾಡ್ಕೊಂಡು ಆಗಿದೆ, ಪವರ್ ಬ್ಯಾಂಕ್, ವಾಟರ್ ಬಾಟ್ಲು, ವಾಲೆಟ್ಟು, ಟವೆಲ್ಲು ಎಲ್ಲ ತೊಗೊಂಡಾಗಿದೆ. ಏನೂ ಬಿಟ್ಟಿಲ್ಲ ಅನಿಸುತ್ತೆ. ವಾಚ್ ಹಾಕಿಲ್ಲ, ವಾಚ್ ಬೇಡ. ಅದು ಬಿಟ್ಟರೆ ಶಶಾಂಕ್ ಗ್ಲೂಕೋಸ್ ತರ್ತೀನಿ ಅಂತ ಹೇಳಿದ್ದಾನೆ. ಏಗೇನು ಅನ್ನೆಸೆಸರಿ ಅದು ಬಿಟ್ಟರೆ ಏನಿಲ್ಲ, ಏನು ಬಿಟ್ಟಿಲ್ಲ ಅನಿಸುತ್ತೆ. ಸೊ ಊಟ ಮಾಡಿಲ್ಲ ಇನ್ನು ನೈಟು, ನೈಟ್ ಟ್ರೆಕ್ ಅಲ್ವಾ. 4 ಬಾಳೆಹಣ್ಣು ತಿಂದೆ, 2 ತಿಂದೆ, 2 ಉಳಿದಿದೆ ತಿನ್ನಲಿಕ್ಕೆ. ಈ ವಿಡಿಯೋ ಔಟ್ ಆದಮೇಲೆ ಏನಾದ್ರು ಮನೇಲಿ ನೋಡಿದರೆ ಪಕ್ಕ ಬೈತಾರೆ. ಆಮೇಲೆ ನೋಡ್ಕೊಳ್ಳೋಣ. ಸೊ 2 ಬಾಳೆಹಣ್ಣು ತಿಂದು ಹೊರಡೋಣ. ಸೊ ಇನ್ನೇನು ಹೊರಡ್ಬೇಕಾಯ್ತಾ. ಸೊ 10 ಗಂಟೆ ಆಗಿದೆ. ಬಟ್ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ. ನಾನಿರೋದು ರೆಂಟೆಡ್ ಮನೇಲಿ. ಬಟ್ಟೆ ಒಣಗಾಕಿದ್ದೆ ಆಯಿತಾ ಮೇಲ್ಗಡೆ. ಸೊ ಹ್ಯಾಂಡ್ ಟವಲ್ನ ತೊಳೆದು ಒಣಗಾಕಿದ್ದೆ. ಯಾರೋ ಹ್ಯಾಂಡ್ ಟವಲ್ ಎತ್ಬಿಟ್ಟಿದ್ದಾರೆ ಎಲ್ಲ. ಮನೇಲಿ ಆ್ಯಕ್ಚುಲಿ 3 ಫ್ಲೋರ್ ಇದೆ. ನನಗೆ ಯಾಕೋ ಈ ಪಕ್ಕದ ಮನೇಲಿರೋ ಅಂಕಲ್ ಮೇಲೆ ಡೌಟು. ಹ್ಯಾಂಡ್ ಟವಲ್ ಬಿಟ್ಟಿಲ್ಲ ಅಂದರೆ ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ನಿಮ್ಮ ಈ ಥರದೆಲ್ಲ ಇದ್ದಾರೆ ಜನ. ಈಗ ನೆನಪಾಯಿತು, ಆ್ಯಕ್ಚುಲಿ 1 ಮಿಸ್ಟೇಕ್ ಅಲ್ಲ, 2 ಮಿಸ್ಟೇಕ್ ಆಗಿದೆ. ನನ್ನ ಹತ್ರ ಸ್ಪೋರ್ಟ್ಸ್ ಶೂಸ್ ಇಲ್ಲ, ಟ್ರೆಕ್ಕಿಂಗ್ ಶೂಸ್ ಇಲ್ಲ. ಲಾಸ್ಟ್ ವೀಕ್ ಊರಿಗೆ ಹೋದಾಗ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಶಶಾಂಕಿಗೆ ಲೊಕೇಶನ್ ಗೊತ್ತಾಗಿಲ್ಲ, ಶಶಾಂಕೆ ಮಿಸ್ಗೈಡ್ ಮಾಡಿದ್ದು. ಎಲ್ಲರಿಗೂ ಮಿಸ್ ಆಗಿ ಯಾರು ಮಾಡೋದು ಮಿಸ್ಗೈಡ್ ಅಂತ 1 kilometer ಆ ಕಡೆ ಹೋಗ್ಬಿಟ್ಟಿತ್ತು. ಶಶಾಂಕ್ ಪಾಪ, ಶಶಾಂಕ್ ಸ್ವಲ್ಪ ನಾಚಿಕೆ ಇಲ್ಲ, ನಮ್ಮನ್ನು ಆ ಕಡೆ ಕರ್ಕೊಂಡು ಹೋಗ್ಬಿಟ್ಟಿಲ್ಲ 1 kilometer. ಇಲ್ಲಿ ಬಸ್ಸು ಲೊಕೇಟ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಬಸ್ ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಸ್ ಇದೆ ಅಂತಾನೆ ಗೊತ್ತಾಗ್ತದೆ. ಲಾಸ್ಟ್ ಟೈಮ್ ಆ ಕಡೆ ಇತ್ತು, ಈ ಕಡೆ ಇದೆ. ತುಂಬಾ ಬಸ್ಸಸ್ ನಿಂತಿದೆ ಇಲ್ಲಿ, ಮೋಸ್ಟ್ಲಿ ಇದೆ ಅನ್ಸುತ್ತೆ. ಅದೇ ಪಕ್ಕ ಅದೇ ಎಲ್ಲರೂ ಬಂದ್ರೆ ಈ ನನ್ನ ಮಗನ್ ಏನಪ್ಪ ಬೀರಪ್ಪ ನೈಟ್ ಟ್ರೆಕ್ ಆಗಲ್ಲ, ಮಾರ್ನಿಂಗ್ ಟ್ರೆಕ್ ಆಗುತ್ತೆ. ಬಿಕಾಸ್ ಆಫ್ ಬೀರಪ್ಪ ಎಲ್ಲಿದ್ಯಪ್ಪ ಬೀರಪ್ಪ ನೈಟ್ ಟ್ರೆಕ್ ಬಿಟ್ಟು ಡೇ ಟ್ರೆಕ್ ಮಾಡಿಸ್ಬಿಟ್ರಿದ್ನ. ಏನಪ್ಪ ನಿನ್ನಿಂದ ಲೇಟ್. ಗೈಸ್, ನಾನು ನೆಮ್ಮದಿಯಾಗಿ ಟ್ರಿಪ್ ಎಂಜಾಯ್ ಮಾಡ್ಬೇಕಂತ ಬಂದ್ರೆ ಇಲ್ಲಿ ತುಂಬಾ ರೆಸ್ಟ್ರಿಕ್ಷನ್ಸ್ ಹಾಕಿ ತುಂಬಾ ಟಾರ್ಚರ್ ಮಾಡ್ತಿದ್ದಾರೆ. ನನಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿದ್ದಾರೆ ಟ್ರಿಪ್ಪಲ್ಲಿ. ಸೊ ನಾನೇನಾದ್ರೂ ವಾಪಸ್ ಬಂದಿಲ್ಲ ಅಂದ್ರೆ ಇವರೇ ಕಾರಣ. ಇವರು ಕಮರ್ ಎಂಪ್ಲಾಯ್ ಐಡಿ 007. She is giving me super in the trip. She is telling you should finish 2 people. ಹೇಳ್ಕವನ ಎಕ್ಸ್ಪ್ಲೇನ್ ಮಾಡು. ಕವನ ಹೇಳು, ಸೂಪರ್ ಯಾವ ತರ ಹೇಳು. ಇಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ನಾವು ಸೀರಿಯಸ್ ಆಗಿ ಮಾತಾಡ್ತಾ ಇದ್ವಿ. ನೋಡಿ, doing man handling there. This girl is doing man handling. Trip. I don't know what to do. Very dangerous. ಸರ್ಪ್ರೈಸ್ ಆಗ್ತೇನೆ. ನನ್ನ ಬರ್ಡೇ ಸರ್ಪ್ರೈಸ್ ಅವಳು ಇವತ್ತು ಹೊರಗಾಗಿದ್ದಾರೆ. ಸರ್ಪ್ರೈಸ್ ಆಗ್ತೇನೆ. ಸರ್ಪ್ರೈಸ್. Many more happy returns of the day. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕವನ ಸ್ಪಾನ್ಸರ್. ಪಾರ್ಟಿ ಬೇಕು.
favorite, bro. I don't know. I get it very difficult. Very bye. ನೀ ಕನ್ನಡದಲ್ಲಿ ಮಾತಾಡ್ ಪರವಾಗಿಲ್ಲ. ಅದನ್ನ ತುಂಬಾ ಕನ್ನಡ ಬರುತ್ತೆ. ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಒಂದು ಕಷ್ಟಪಟ್ಟು ಇಂಗ್ಲಿಷಲ್ಲಿ ಮಾತಾಡ್ತೀನಿ. ಶಾಪ್ಸ್ ಕ್ಲೋಸ್ ಆಗಿಬಿಟ್ಟಿತ್ತು ಇವಾಗ 11:30 ಅನ್ನೋಷ್ಟರಲ್ಲಿ. ಹಂಗಾಗಿ ನಂಗೆ ಮೈಸೂರು ಪಾಕನೇ ಸಿಕ್ಕಿದ್ದು, ಬೇರೆ ಏನು ಸಿಕ್ಕಿಲ್ಲ. ಸೊ ಜಸ್ಟ್ ಒಂದ್ ಸ್ವಲ್ಪ ತಿನ್ಸಿಟ್ಟು ನೀವು ತಿನ್ಬಿಡಿ. ಬೀರೋರು ಹೇಗಿತ್ತು ಎಕ್ಸ್ಪೀರಿಯನ್ಸು? ಅಮೇಜಿಂಗ್ ಬ್ರೋ. ಅಂದ್ರೆ ಹೆಂಗಿತ್ತಂದ್ರೆ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಟ್ರೆಕ್ಕಿಂಗ್ಗೆ. ಈ ತರ ಹೊರಗಡೆ ಬಂದಿದ್ದು, ಬಟ್ ಚೆನ್ನಾಗಿತ್ತು ಬ್ರೋ. ನಂಗೆ ಇಷ್ಟ ಆಯ್ತು. ನಾನಂತೂ ಯಾರು ಸಿಗ್ತಾರೋ ಅದ್ರ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ಏನ್ ಬ್ರೋ ಬಿಡಿ ಹಾಕೊಂಡ್ ಬರ್ತಾ ಈಗ? ಹುಡಿ ಬ್ರೋ, ಹುಡಿ ಸ್ವಲ್ಪ ಹುಡುಗರ ಜೊತೆ ಮಾತಾಡೋಣ. ಹೌದು, ಇದು ಬೀರೋರೆ ಸ್ವಲ್ಪ ಹುಡುಗರ ಜೊತೆ ಮಾತಾಡಿ ಟ್ರಿಪ್ಪಲ್ಲಿ. ಯಾವಾಗಿಂದನೂ ಬರೀ ಹುಡುಗಿರ ಜೊತೆನೆ ಮಾತಾಡ್ತಿದ್ದೀರಾ? ಹುಡುಗರ ಜೊತೆನೂ ಮಾತಾಡಿ ಟ್ರಿಪ್ಪಲ್ಲಿ. ಹುಡುಗರ ತರ ಹುಡುಗಿರಷ್ಟೇ ಬಂದಿಲ್ಲ ಟ್ರಿಪ್ಪಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಡೈಲಾಗ್ ನೋಡು. ಇನ್ನೊಂದ್ಸಲ ಹುಡುಗರ ತರ ಕಾಣ್ತೀಯರಂತೆ. ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಬೀರೋ ಪಾಪ. ಹೇಳ್ಬಿರೋ ವಿಶ್ ಮಾಡಕ್ಕೆ ಕಾವನ ಬರ್ಡೇಗೆ. ವಿಶ್ ಮಾಡು. ಬರ್ಡೇ ಇವಳ್ದು ಆಂಟಿ ಬರ್ಡೇ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಅಂತ ಆಂಟಿ ಬರ್ಡೇ ವಿಶ್ ಮಾಡು. ವಿಶ್ ಮಾಡು ಆಂಟಿಗೆ ವಿಶ್ ಮಾಡು. ಬೇಗ ಮಾಡು. ಶಶಾಂಕ್ ಇದು ಜಾಸ್ತಿ ಆಗೋಯ್ತು. ಬೇರೆ ಇನ್ನ ನೀವು ಜಾಗೃತಿ ನೋಡಿಲ್ಲ, ಅವ್ರು ಎಷ್ಟೊಂದು ರೋಸ್ಟ್ ಮಾಡ್ತಾರೆ ಅಂದ್ರೆ. ಒಂದ್ ಕೆಲ್ಸ ಮಾಡಿ, ಹಾಕಿ ಬಿಡಿ ಇವತ್ತು. ವಾಪಸ್ ಮನೆಗೆ ಅರೆ ಏನಂತೆ ಬ್ರೋ ಅವಳು ಮಾತಾಡಲ್ವಂತ? ಏನ್ ಬ್ರೋ ಮಾತಾಡಲ್ಲ ಅಂತ ಅವಳು? ಗೊತ್ತಿಲ್ಲ ಬ್ರೋ, ಏನೋ ಸ್ವಲ್ಪ ಮೌನ ವ್ರತ. ನೀನ್ ಮಾತಾಡಿದ್ರೆ ವಿಡಿಯೋ ಡಿಲೀಟ್ ಮಾಡ್ತಿದ್ಯಾ 100%. How's the cold, bro? I'm not feeling it. You should tell. I am gone, bro. I am completely. ಹೆಂಗಿದೆ ಸೌಮ್ಯ? ನೀನ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಆಕ್ಚುಲಿ. Next time for sure, bro. Be like, I need jacket. 100%. ನೀನ್ ಹೊರಟೆ ಅಂದ್ರೆ ಮೊದಲು ತಗೊಳ್ಳೋದೇ ನಿಜ. ನಡು ರಾತ್ರಿಯಲ್ಲಿ ಎಲ್ಲರೂ ಟ್ರೆಕ್ ಮಾಡುವಾಗ ಇವರಿಬ್ರು ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಲ್ಲಿ ಒಬ್ಬ ಹುಡುಗ ಮತ್ತೆ ಇಲ್ಲಿ ಒಬ್ಳು ಹುಡುಗಿ. ನ್ಯಾಚುರಲ್ ಶೇಕಿಂಗ್ ಸಿಗುತ್ತೆ ಸಾಂಗ್ ಬಗ್ಗೆ ಏನಾದ್ರು ಒಂದೆರಡು ಮಾತು. ಈಗ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವು ಹಗಲು ರಾತ್ರಿ ಆಫೀಸ್ ಕೆಲಸನೇ ಮಾಡಿ ಬರೀ ಇದೆ. ನೀವು ಆ ಸಾಂಗ್ ನೋಡಿದ್ರೆ, ಐ ಮೀನ್ ಕೇಳಿದ್ರೆ ಕವನ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಓಕೆ, ಸೊ ಕವನ ಆ ಸಾಂಗ್ ಒಂದೇ. ಕವನ ಈಸ್ ಈಕ್ವಲ್ ಟು ದಟ್ ಸಾಂಗ್. ಫಿಸಿಕಲಿ ಇಲ್ಲಿದ್ದಾರೆ, ಸಾಂಗ್ ಅಲ್ಲೇ ಸೋಲ್ ಎಲ್ಲ ಸಾಂಗ್ ಲಿರಿಕ್ಸ್ ಕೇಳಿದ್ರೆ ಸೋಲ್ ಎಲ್ಲ ಹಾಕಿ ಬ್ರೋ ಹಾಕಿ. ಆಗ್ತಾ ಇದ್ದೀನಿ. ತಗೋ, ಎಷ್ಟಂತ ಹಚ್ಚಿದೆ? 2 ಲೀಟರ್ ವಾಟರ್ ಇದೆ. 3-4 ಅಡಿಗೆ. ಏನ್ ಮಾಡಿದೆ ಬ್ರೋ ಶಶಾಂಕ್? ಫೈನಲಿ ಬ್ರೋ ಕ್ರೇಜಿಯೆಸ್ಟ್ ವ್ಯೂ ಬ್ರೋ, ಕ್ರೇಜಿಯೆಸ್ಟ್ ವ್ಯೂ ಮಾತ್ರ. 5 o'clock ನೆಕ್ಸ್ಟ್ ಲೆವೆಲ್ ವ್ಯೂ ಇದು ಬ್ರೋ. ಹೇಗಿದೆ ವ್ಯೂ? ಕಾನ್ ಹೇಗಿದೆ ವ್ಯೂ? ಸಖತ್ತಾಗಿದೆ. Look at the street, bro. Oh, really?
ಇಲ್ಲಿ ಫುಲ್ ಮುಳ್ಳಿದೆ. ಈ ಮುಳ್ಳಿದೆ ಎಲ್ಲ ಥ್ರೋನ್ಸ್. ಇಲ್ಲಿ ಮತ್ತೆ ಮುಳ್ಳಿದೆ. ಆಮೇಲೆ ಈಗ ಅಲ್ಲೇ ಹೋಗು. ಇಲ್ಲೇ ಹೆಂಗ್ ದಾಟಿದೆ? ಒಳಗೊಂಡು jacket. ನಿಧಾನ ರಶಾಂಕ್ ಇದೆ ಪಕ್ಕನಾ? ಬ್ಯಾಗ್ ನಿಧಾನ ಯಾವ ಬ್ರೋ? This is tougher than the trek, bro. Download. Yes. What? Almost done to the top. Final top point ಹೋಗ್ತಿದ್ದೀವಿ ಈಗ. ಶಿವಗಂಗೆ ಟಫ್ ಇದೆ ಇನ್ನು. ಶಿವಗಂಗೆ ಫುಲ್ ಸ್ಟೀಪ್ ಇದೆ ಸ್ಟೆಪ್ಸು. ಇಷ್ಟು ವೈಲ್ಡ್ ಇಲ್ಲ ಬಟ್ ಸ್ವಲ್ಪ ಕಷ್ಟ ಇದೆ. ಏನು ಮುಳ್ಳ? ಒಂದು ನಿಮಿಷ. ಹಾಂ. You need help? No, that's it. Thank you, bro. How was the experience, bro? How was the experience? It's nice, man. First time, I guess. No. It was like too much of thorns and all. Yeah. That spikes and all will be Yeah. crazy. If you're coming, just wear some nice full clothes and all, then only come. Otherwise, you'll get some. That is true. That path was not good at all, bro. To be honest. If you're coming, be careful. Wear full sleep clothes. Guys, view is not crazy there. Next level. View is there. ನೋಡು ಸೌಮ್ಯ ಏನು ಮಾಡ್ತಾರೆ ಇಂಥ ಹಿಲ್ ಟಾಪಲ್ಲಿ ಈ ಥರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ. ಫೋನಿಗೆಲ್ಲ ಕೈ ಹಾಕೋದು ಇಂಥ ಹಿಲ್ ಟಾಪಲ್ಲಿ
ಸಾಕು ಬನ್ನಿ. ನೋಡಿ ಇವರೇ ಇಂಥ ಸ್ಪೀಕಲ್ಲೂ ಟಾರ್ಚರ್ ಮಾಡ್ತಿದ್ದಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಫೋನ್ ಹಿಡ್ಕೊಂತಿದ್ದಾರೆ. ಮೊಬೈಲ್ ಬಿಡಿಸಿರೋ ಮತ್ತೆ ನೀವು ಎಷ್ಟು ಫೀಲ್ ಆಗ್ತದೆ. ನಾನು ಹೋಗ್ತಾ ಇದ್ದೀನಿ, ನಮ್ಮ ನೋನು ಅವನ ಹೋಗ್ತಿದೆಯಾ ಇವತ್ತು ಸ್ವಲ್ಪ ಆದ್ರೂ ಈ ಕಡೆ ಬಾ ನೀನೆಲ್ಲ ಸೈನ್ ಔಟ್. ಬಾಯ್ ಬಾಯ್. ಅಲ್ಲ ಅದು ನೀವು ಕೈಯಿಂದ ಹಾಕು, ಕೈಯಿಂದ ಹಾಕು. ಇಲ್ಲಾಂದ್ರೆ ಕೊರಿಯೋಗ್ರಫಿ ಮಾಡಲ್ಲ ನಿಮಗೆ ಮಾಡಿದ್ರಲ್ಲ. ಮಾಡ್ತಾರೆ ಸೊಂಟ ಲಾಡ್ಸೇ ಸೊಂಟ. ಟ್ರೆಕ್ ಕಂಪ್ಲೀಟೆಡ್. ಟ್ರೆಕ್ ಮುಗ್ದಿರೋದು. ಒಳ್ಳೆ ಸಂತ ಹಾ ಹಿಂಗಿತ್ತು ಬ್ರೋ. ಇತ್ತು ಸ್ವಲ್ಪ ಲೈಕ್ ಮಿಡ್ ನೈಟ್ ಎಲ್ಲ 5:30ಗೆ ಹೋಗಿದ್ವಿ. ನೈಟ್ ಏನು ಇರ್ಲಿಲ್ಲ. ಒಂದು ಚಿಕ್ಕ ಫ್ಲಾಶ್ ಹಾಕೊಂಡು ಅಲ್ಲಿ ತನಕ ಡಿಸ್ಕವರ್ ಮಾಡ್ಕೊಂಡು ಹೋಗಿದ್ದೀವಿ. ಇದು ಸಿಕ್ಲಿಲ್ಲ ಏನು. ಆನೆ ಇತ್ತಲ್ಲ ಬ್ರೋ, ಆನೆ ದೊಡ್ಡ ಆನೆ. ನನಗೆ ಇದು ಫುಟ್ ಪ್ರಿಂಟ್ ಸಿಕ್ತ. ಹೌದು, ತೋರ್ಸಕ್ ಆಗಿಲ್ಲ, ನೈಟ್ ಆಗಿತ್ತಲ್ಲ ಅದಕ್ಕೆ. ಅಷ್ಟರಲ್ಲಿ ಫುಟ್ ಪ್ರಿಂಟ್ ಸಿಕ್ಸಿಲ್ಲ. ಬೈಕ್ ಏನೋ ಮಾಡೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಟೈಮ್ ಇದೇ ಪ್ಲೇಸಿಗೆ ಬರ್ತೀವಿ, ನಿಮ್ಗೋಸ್ಕರನೇ ಆನೆ ಫುಟ್ ಪ್ರಿಂಟ್ ತೋರಿಸೇ ಹೋಗ್ತೀವಿ. ಹೇಳಿ ಬ್ರೋ ಡೈಲಾಗ್. ಏನು ಡೈಲಾಗ್ ಹೇಳಿ ಫಸ್ಟ್. 99.99% ಎಲ್ಲ ಹುಡುಗರು ವರ್ಷ ಇವಾಗ ಹೇಳ್ತೀನಿ ಸ್ವಲ್ಪ. ಇದು ಆಕ್ಚುಲಿ ಬೆಳಗ್ಗೆನೆ ಬೇರೆ ತರ ಕಾಣಿಸ್ತಿದೆ ಕಂಪ್ಲೀಟ್. ನೈಟಲ್ಲಿ ಬಂದ್ರೆ ಬೇರೆ ತರ ಇದೆ ವ್ಯೂ. ಹಾರ್ಬಿಡಿ ಹಂಗೆ. ಹೇಳ ವಾರ್ನಿಂಗ್, ಡೋಂಟ್ ಟ್ರೈ ದಿಸ್ ಎಟ್ ಹೋಮ್, ಸ್ಕೂಲ್ ಆರ್ ಎನಿವೇರ್. ಸ್ಟಂಟ್ಸ್ ಟ್ರೈಡ್ ಬೈ ಟ್ರೈನ್ಡ್ ಪ್ರೊಫೆಷನಲ್ಸ್ ಓನ್ಲಿ. ಗಾಯ್ಸ್, ಆಫ್ ರೋಡಿಂಗ್ ಕೂಡ ಮಾಡ್ಬೋದು ಇಲ್ಲಿ. ಅದರ್ ದನ್ ಟ್ರೆಕ್ಕಿಂಗ್, ಆಫ್ ರೋಡಿಂಗ್ ಕೂಡ ಬರ್ಬೋದು ನೀವು. ದಿಸ್ ಇಸ್ ಆನಬೆಲಾ. ಏನಂತ ಹೆಸರು ಇದು? ಸೊ ನಮ್ಮ ಕಡೆ ಇದು ಆನಬೆಲಾ ಅಂತ ಹೇಳ್ತಾರೆ. ಅದು ಲಬುಬು, ಬಟ್ ಗೊಬ್ಬು ಇದೆ. ಫುಲ್ ಇದೊಂದು 2 ವಾಶ್ ಮಾಡ್ಬೇಕು ಸರ್ಫ್ ಎಕ್ಸೆಲ್ ಹಾಕಿ. ಸೊ ಟ್ರೆಕ್ಕಿಂಗ್ ಸಖತ್ ಫನ್ ಆಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಸಖತ್ ರಿಫ್ರೆಶಿಂಗ್ ಅನಿಸ್ತು. ತುಂಬ ಬ್ಯುಸಿ ಟೈರಿಂಗ್ ಲೈಫಿಂದ ಆ್ಯಂಡ್ ಮಚ್ ನೀಡೆಡ್ ಬ್ರೇಕ್. ಆಮೇಲೆ ಏನಿಲ್ಲ, ಅದು ಆ್ಯಕ್ಚುಲಿ ಡಿಸೆಂಡ್ ಆದ್ವಿ. ದೆನ್ ವಿ ಹ್ಯಾಡ್ ಅ ಬ್ರೇಕ್ಫಾಸ್ಟ್ ಇನ್ ಇದು ಬಿಡದಿ ತಟ್ಟೆ ಇಡ್ಲಿ. ಯಾಕಂದರೆ ನಾವು ಕನಕಪುರ ಸೈಡ್ ಹೋಗಿದ್ದು. ಆಫ್ಟರ್ ದಟ್ ಎವ್ರಿ ಒನ್ ಗಾಟ್ ಡೌನ್ ಇನ್ ದರ್ ಡ್ರಾಪ್ ಪಾಯಿಂಟ್ಸ್. ಮನೆಗೆ ಬಂದೆ, ಮಲ್ಕೊಂಡೆ, ಸಖತ್ ಸುಸ್ತಾಗಿತ್ತು. ಸೊ ಈಗ ಟೈಮ್ ಆಲ್ಮೋಸ್ಟ್ 9:30 ಆಗ್ತಾಯಿದೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿ ಯು ಇನ್ ಅನದರ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್.